ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶಿವರಾಮ ಕಾರಂತರು ಬರೆದ ಚೋಮನದುಡಿ ಎಂಬ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. 1931ರಲ್ಲಿ ಮೊದಲ ಬಾರಿಗೆ ಪ್ರಕಟವಾದಂತಹ ಚೋಮನದುಡಿ ಕಾದಂಬರಿಯ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋಣ. ಮಲೆನಾಡಿನಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಬೋಗನಹಳ್ಳಿ. ಅಲ್ಲಿ ಚೋಮ ಎಂಬ ಒಬ್ಬ ವ್ಯಕ್ತಿ, ಅವನು ಹೊಲೆಯರ ಜಾತಿಗೆ ಸೇರಿದವನು. 5 ವರ್ಷಗಳ ಹಿಂದೆ ಅವನ ಮಡದಿ ತೀರೋಗಿರ್ತಾಳ. ಅವನಿಗೆ 5 ಜನ ಮಕ್ಕಳು. ಮೊದಲನೇ ಅವನು ಚನಿಯ, ಅವನಿಗೆ ಒಂದು 23ರಿಂದ 25 ವರ್ಷ ವಯಸ್ಸಾಗಿರಬಹುದು. ಎರಡನೆಯವನು ಗುರುವ. ಮೂರನೇದಾಗಿ ಒಬ್ಬಳು ಮಗಳು ಬೆಳ್ಳಿ ಅಂತ. ಅವಳ ನಂತರ ಕಾಳ, ಅವನಿಗೆ ಒಂದು 8 ವರ್ಷ ವಯಸ್ಸಾಗಿರಬಹುದು. ಕೊನೆಯದಾಗಿ ನೀಲ, ಅವನಿಗೆ ಒಂದು 6 ವರ್ಷ ವಯಸ್ಸಾಗಿರಬಹುದು. ಚೋಮನಿಗೆ ಈ 5 ಜನ ಮಕ್ಕಳು. ಆ ಗುಡಿಸಲಲ್ಲಿ ಅವರ ಜೊತೆ ಒಂದು ನಾಯಿ ಇರುತ್ತೆ, ಅದರ ಹೆಸರು ಬಾಡು ಅಂತ. ಚೋಮ ಅಲ್ಲಿನ ದನಿಗಳಾದಂತಹ ಸಂಕಪ್ಪಯ್ಯ ಇವರ ಮೂಲದ ಹೊಲೆಯ ಅವನು. ಮೂಲದ ಹೊಲೆಯ ಅಂದ್ರೆ ಈ ಚೋಮನ ಸಂತತಿಯವರು ಈ ದನಿಗಳ ಸಂತತಿಯವರ ಹತ್ರ ಕೆಲಸ ಮಾಡ್ತಾ ಬಂದಿರ್ತಾರ. ದಣಿಗಳ ಅಪ್ಪಣೆ ಇಲ್ಲದೆ ಅವರು ಬೇರೆ ದನಿಗಳ ಆಶ್ರಯವನ್ನು ಪಡೆಯೋ ಹಾಗಿಲ್ಲ. ಅದೇ ರೀತಿ ದನಿಗಳು ಸಹ ತಮಗೆ ಏನೇ ಕಷ್ಟ ಇದ್ರೂ ಇವರ ಸಂತತಿಯವರನ್ನ ಅವರು ಕಾಪಾಡ್ಕೊಂಡು ಬರಬೇಕು. ಹೀಗೆ ಚೋಮ ಮತ್ತೆ ಅವರ ಕುಟುಂಬದವರು ದನಿಗಳ ಹತ್ರ ಕೆಲಸ ಮಾಡ್ತಾ ಇರ್ತಾರ. ಚನಿಯ, ಗುರುವ ಇವರು ಕಾಡಿಗೆ ಹೋಗಿ ಹೊರೆ ಮತ್ತೆ ಸೊಪ್ಪು ಇದನ್ನ ತಂದು ದನಿಗಳ ಮನೆಗೆ ಹಾಕ್ಬೇಕು. ಅದೇ ರೀತಿ ಬೆಳ್ಳಿ, ಅವಳು ಮನೆ ಕೆಲಸ ಮಾಡ್ತಾ ಆ ಮಕ್ಕಳನ್ನು ಸಹ ನೋಡ್ಕೊಳ್ತಾ ದನಿಗಳ ಮನೆಯ ಕೆಲಸವನ್ನು ಮಾಡಬೇಕು. ಚೋಮನಿಗೆ ನಿರ್ದಿಷ್ಟವಾದ ಕೆಲಸ ಅಂತಿಲ್ಲ, ದನಿಗಳು ಏನ್ ಕೆಲಸ ಹೇಳ್ತಾರೋ ಅದನ್ನ ಅವನು ಮಾಡ್ಬೇಕಾಗಿರುತ್ತ. ಹೀಗೆ ಇಡೀ ಕುಟುಂಬ ದುಡಿದ್ರೆ ದಿನಕ್ಕೆ ಅವರಿಗೆ 2 ಪಾವು ಅಕ್ಕಿ ಮತ್ತೆ 5 ಪಾವು ಭತ್ತ ಸಿಗ್ತಾ ಇರುತ್ತ. ಚೋಮನಿಗೆ ಪ್ರತಿದಿನ ಹೆಂಡವನ್ನು ಕುಡಿಯಲೇಬೇಕು. ಅವನು ತನಗೆ ಸಿಕ್ಕಿದಂತಹ 2 ಪಾವು ಅಕ್ಕಿ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಬಿರುಮ ಪೂಜಾರಿಯ ಹೆಂಡದ ಅಂಗಡಿಯಲ್ಲಿ ಕೊಟ್ಟು ಹೆಂಡ ಕುಡಿದು ಬರ್ತಾ ಇರ್ತಾನ ಅವನು. ಮತ್ತೆ ಚೋಮನಿಗೆ ದುಡಿಯನ್ನು ಬಾರಿಸುವ ಒಂದು ಹವ್ಯಾಸ ಇರುತ್ತೆ. ಅವನ ಕಷ್ಟ ಸುಖ ಏನೇ ಇದ್ರು ಆ ದುಡಿನ ತಗೊಂಡು ಅವನು ಬಾರಿಸ್ತಾ ಇರ್ತಾನ. ಚೋಮನಿಗೆ ಒಂದು ದೊಡ್ಡ ಆಸೆ ಇರುತ್ತೆ. ಏನು ಅಂದ್ರೆ ತಾನು ಬೇಸಾಯಗಾರನಾಗ್ಬೇಕು ಅನ್ನೋದು. ಅವನಿಗೆ 3 ವರ್ಷಗಳ ಹಿಂದೆ ಕಾಡಿನಲ್ಲಿ 2 ಕರುಗಳು ಸಿಕ್ಕಿರುತ್ತ. ಅದನ್ನ ಅವನು ಕರ್ಕೊಂಡು ಬಂದಿರ್ತಾನೆ. ಈಗ ಅವು ಎತ್ತುಗಳಾಗಿವೆ. ಅವುಗಳನ್ನು ಬಳಸಿಕೊಂಡು ತಾನು ಬೇಸಾಯ ಮಾಡಬೇಕು ಅನ್ನೋದು ಅವನ ಆಸೆ. ಆದ್ರೆ ಆಗ ಇದ್ದಂತಹ ಒಂದು ಸಮಾಜದಲ್ಲಿ ಹೊಲೆಯರು ಬೇಸಾಯ ಮಾಡುವ ಹಾಗೆ ಇರ್ಲಿಲ್ಲ. ಆದ್ದರಿಂದ ಅವನ ಹತ್ರ ಯಾವುದೇ ಭೂಮಿ ಇಲ್ಲ. ಈಗ ಅವನು ಏನ್ ಅನ್ಕೊಳ್ತಾನಂದ್ರೆ ತಾನು ದನಿಗಳ ಹತ್ರ ಹೋಗಿ ತನಗೆ ಒಂದು ಮುಡಿ ಗದ್ದೆಯನ್ನ ಗೇಣಿಗೆ ಕೊಡಿ ಅಂತ ಕೇಳ್ಬೇಕು ಅಂತ ಇದ್ದೀನಿ ಅಂತ ತನ್ನ ಮಕ್ಕಳ ಹತ್ರ ಹೇಳ್ತಾನ. ಬೆಳ್ಳಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾಳ. ಈಗಿರ್ಬೇಕಾದ್ರೆ ಒಂದು ದಿನ ಈ ಕಾಫಿ ತೋಟಕ್ಕೆ ಸೇರಿದ ಸೇರೆಗಾರ, ಅವನ ಹೆಸರು ಮನ್ವೇಲ ಸೋಜಾ ಅಂತ, ಅವನು ಚೋಮನ ಗುಡಿಸಲ ಹತ್ರ ಬರ್ತಾನ. ಚೋಮ ತನ್ನ ಮಡದಿ ತೀರುವುದಕ್ಕೆ ಮುಂಚೆ ಅಂದ್ರೆ 5 ವರ್ಷಗಳ ಹಿಂದೆ ಆಗಾಗ ಕಾಫಿ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾ ಬರ್ತಾ ಇರ್ತಾನ. ಕೊನೆಯ ಬಾರಿ ಆ ರೀತಿ ಕೆಲಸಕ್ಕಂತೆ ಹೋದಾಗ ಅವನು ಸಾಲ ಮಾಡಿ ಬಂದಿರ್ತಾನ. ಈಗ ಆ ಸಾಲದ ಸಲುವಾಗಿ ಈ ಮನ್ವೇಲ ಅಲ್ಲಿ ಬರ್ತಾನ. ಅವನು ಬಂದು ಹೇಳ್ತಾನ, ಚೋಮ ನೀನು ಈ ರೀತಿ ಸಾಲ ಮಾಡ್ಕೊಂಡು ಬಂದಿದ್ಯಾ, ಅದು ಈಗ ಬಡ್ಡಿ ಎಲ್ಲ ಸೇರಿ 20 ರೂಪಾಯಿ ಆಗಿದೆ. ಅದನ್ನ ನೀನು ಅಲ್ಲಿ ಬಂದು ಕೆಲಸ ಮಾಡಿ ತೀರಿಸ್ಬೇಕು ಅಂತ ಕೇಳ್ತಾನ. ಚೋಮನಿಗೆ ಆಶ್ಚರ್ಯ ಆಗುತ್ತೆ. 20 ರೂಪಾಯಿ, ತಾನೊಂದು 5 ರೂಪಾಯಿ ಸಾಲ ಮಾಡಿದಿರ್ಬೋದು, ಬಡ್ಡಿ ಎಲ್ಲ ಸೇರಿಸಿ 20 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವನಿಗೆ ಬೇಸರ ಆಗಿ ಅವನು ಏನ್ ಮಾಡೋದಂತ ಯೋಚನೆ ಮಾಡ್ತಾನ. ಮನ್ವೇಲ ಏನ್ ಹೇಳ್ತಾನಂದ್ರೆ 3 ದಿನಗಳ ನಂತರ ಅಂದ್ರೆ ಮುಂದಿನ ಶನಿವಾರ ನಾನು ಬರ್ತೀನಿ, ನಿಮ್ಮಲ್ಲಿ ಯಾರಾದ್ರೂ ಬಂದು ಅಲ್ಲಿ ಕೆಲಸ ಮಾಡಿ ಆ ಸಾಲವನ್ನು ತೀರಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿ ಅವನು ಹೊರಟೋಗ್ತಾನ. ಚೋಮ ಯೋಚನೆ ಮಾಡ್ತಾನ, 20 ರೂಪಾಯಿ ಏನ್ ಮಾಡೋದು. ಈ ಎತ್ತುಗಳನ್ನ ಮೊದಲೇ ಒಬ್ಬ ಮಾಪಿಳ್ಳೆ ಇವನ ಹತ್ರ ಕೇಳಿರ್ತಾನೆ ತನಗೆ ಕೊಡು ಅಂತ. ಇವನು ಕೊಡೋದಿಲ್ಲ ಅಂತ ಹೇಳಿರ್ತಾನೆ. ಅದೇ ರೀತಿ ದನಿಗಳು ಸಹ ಹಲವಾರು ಬಾರಿ ಆ ಎತ್ತುಗಳನ್ನ ಕೇಳಿರ್ತಾರ. ಇವನಿಗೆ ಕೊಡೋದಕ್ಕೆ ಮನ್ಸಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನ. ಕೊನೆಗೆ ನಾನೇ ಹೋಗಿ ಕೆಲವು ತಿಂಗಳು ಅಲ್ಲಿ ಇದ್ದು ಕೆಲಸ ಮಾಡಿ ಆ ಸಾಲವನ್ನು ತೀರಿಸ್ಕೊಂಡು ಬರ್ತೀನಿ ಅಂತ ಅವನು ಬೆಳ್ಳಿ ಹತ್ರ ಹೇಳ್ತಾನ. ಈಗ ಬೆಳ್ಳಿ ಏನ್ ಹೇಳ್ತಾಳಂದ್ರೆ, ನಿನಗೆ ಈಗ ವಯಸ್ಸಾಗಿದೆ, ಈಗ ನೀನು ಹೋಗಕ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾಳೆ. ಈಗ ಉಳಿದಿರೋರು ಅಂದ್ರೆ ಚನಿಯ ಮತ್ತೆ ಗುರುವ, ಇವ್ರನ್ನ ಹೇಗ್ ಕೇಳಿಸೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದ್ರೆ
ಆ ಕಾಫಿ ತೋಟಕ್ಕೆ ಹೋದ್ರೆ ಅಲ್ಲಿನ ಜ್ವರ ಮತ್ತೆ ಸಾಲ ಇವೆರಡನ್ನೂ ಯಾವತ್ತೂ ಕಡಿಮೆ ಆಗೋದಿಲ್ಲ ಅನ್ನೋದು. ಮತ್ತೆ ಹುಡುಗರು, ಚಿಕ್ಕ ಹುಡುಗರು, ಅವರು ಈ ಹೆಂಡ ಕುಡಿಯೋ ಅಭ್ಯಾಸನೆಲ್ಲ ಅಲ್ಲಿ ಬೆಳೆಸ್ಕೊಬಹುದು ಅಂತ ಅವನಿಗೊಂದು ಅನುಮಾನ. ಹಿಂದೆ ಒಮ್ಮೆ ದನಿಗಳು ಸೋಮನ ಹತ್ರ ಕೇಳಿರ್ತಾರೆ, ಏನಾದ್ರು ತೋಟದ ಸಾಲ ಇದೆಯಾ ಅಂತ. ಆಗ ಅವನು ಯಾವುದೇ ಸಾಲ ಇಲ್ಲ ಅಂತ ಹೇಳಿರ್ತಾನೆ. ಅದರಿಂದ ಈಗ ದನಿಗಳ ಹತ್ರನು ಕೇಳಕ್ ಆಗೋದಿಲ್ಲ. ಹೀಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಮಳೆಗಾಲ ಹತ್ರ ಬರ್ತಾರೋದ್ರಿಂದ ದನಿಗಳ ಗದ್ದೆಯ ಕೆಲಸ ಏನಿದೆ ಅದು ತುಂಬಾ ತೀವ್ರವಾಗಿ ನಡೀತಾ ಇರುತ್ತೆ. ಸೋಮ ಹೋಗಿ ಅಲ್ಲಿ ತನ್ನನ್ನು ಆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾನ. ಒಂದು ದಿನ ಸೋಮ ದನಿಗಳ ಹತ್ರ ಕೇಳ್ತಾನ, ದನಿಗಳೇ, ನೀವು ಯಾವ್ದಾದ್ರು ಒಂದು ತುಂಡು ಭೂಮಿಯನ್ನ ನನಗೆ ಕೊಟ್ರೆ ನಾನು ವ್ಯವಸಾಯ ಮಾಡ್ತೀನಿ ಅಂತ ಕೇಳ್ತಾರ. ಆಗ ದನಿಗಳಿಗೆ ಆಶ್ಚರ್ಯ ಆಗುತ್ತೆ. ಅವರು ತಮ್ಮ ತಾಯಿ ಹತ್ರ ಹೇಳ್ತಾರ. ಅವರ ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಆದ್ದರಿಂದ ದನಿಗಳು ಸೋಮನಿಗೆ ಭೂಮಿಯನ್ನ ನೀಡೋದಿಲ್ಲ. ಸೋಮನಿಗೆ ತುಂಬಾ ಬೇಸರ ಆಗುತ್ತೆ. ಅವನು ಆ ಬೇಸರದಲ್ಲೇ ಹೆಂಡದ ಅಂಗಡಿಗೆ ಹೋಗಿ ಅಲ್ಲಿ ಕುಡಿದು ಮಳೆಯಲ್ಲಿ ನೆಂದು ಬಂದು ಮರುದಿನ ಜ್ವರದಲ್ಲಿ ಮಲಗ್ತಾನೋ. ಮೊದಲೇ ಹೇಳಿದ ಹಾಗೆ ಮನ್ವೇಲ ಅಲ್ಲಿ ಬರ್ತಾನೆ. ಆಗ ಸೋಮ ಹೇಳ್ತಾನೆ, ನಾನ್ ಬರೋದಕ್ಕಾಗೋದಿಲ್ಲ, ನನಗೆ ಹುಷಾರಿಲ್ಲ, ನನ್ನ ಇಬ್ಬರು ಮಕ್ಕಳು ಶನಿಯ ಮತ್ತೆ ಗುರುವ ಇವ್ರು ಬರ್ತಾರೆ, ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಸರಿ ಅಂತ ಶನಿಯ ಮತ್ತೆ ಗುರುವ ಇವರಿಬ್ಬರು ತಮ್ಮ ತಂದೆಯ ಸಾಲವನ್ನು ತೀರ್ಸೋದಕ್ಕೆ ಕಾಫಿ ತೋಟಕ್ಕೆ ಕೆಲಸಕ್ಕಂತ ಹೋಗ್ತಾರ. ಅವರು ಅಲ್ಲಿಂದ ಹೊರಟು ಬೆಳ್ತಂಗಡಿಗೆ ಬರ್ತಾರ. ಅಲ್ಲಿ ಬಂದಾಗ ಇವರ ಹಾಗೆ ಇನ್ನೂ ಹಲವಾರು ಜನ ಕಾಫಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಅಲ್ಲಿ ಬಂದಿರ್ತಾರ. ಕಾರ್ಕಳ, ಬಂಟ್ವಾಳ, ಪಂಜ ಈ ಊರಿಗೆ ಸೇರೋ ಜನರೆಲ್ಲ ಅಲ್ಲಿ ಬಂದಿರ್ತಾರ. ಅಲ್ಲಿಂದ ಅಂದ್ರೆ ಬೆಳ್ತಂಗಡಿಯಿಂದ ಅವರು ಕಳಸಕ್ಕೆ ಮೋಟರಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೋದು. ಶನಿಯ ಮತ್ತೆ ಗುರುವ 2 ದಿನಗಳ ಪಯಣದ ನಂತರ ಆ ಕಳಸದ ಕಾಫಿ ತೋಟಕ್ಕೆ ಹೋಗಿ ಸೇರ್ತಾರೆ. ಅಲ್ಲಿನ ಒಂದು ಜೀವನಕ್ಕೆ ಅವರು ತಮ್ಮನ್ನ ತಾವು ಅಳವಡಿಸ್ಕೊಳ್ತಾರ. ಇಲ್ಲಿ ಚೋಮ ಮತ್ತೆ ದನಿಗಳ ಗದ್ದೆ ಕೆಲಸದಲ್ಲಿ ಅವನು ನಿರತನಾಗಿರ್ತಾನೆ. ಮತ್ತೆ ಅವನ ಮನಸ್ಸಿನಲ್ಲಿ ಆ ಬೇಸಾಯದ ಆಸೆ ಏನಿದೆ ಅದು ಬಂದು ಅವನು ಮತ್ತೆ ದನಿಗಳನ್ನ ಭೇಟಿಯಾಗಿ ತನ್ನ ಆಸೆಯನ್ನ ಹೇಳ್ಕೊಳ್ತಾನ. ದನಿಗಳಿಗೆ ಕೊಡ್ಬೇಕಂತ ಆಸೆ, ಆದ್ರೆ ಅವರ ತಾಯಿ ಒಪ್ಪೋದಿಲ್ಲ. ಮತ್ತೆ ಅವರು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಚೋಮನಿಗೆ ತುಂಬಾ ಬೇಸರ ಆಗುತ್ತೆ. ಅವನು ತನ್ನ ಜಾತಿಗೆ ಸೇರಿದ ಒಬ್ಬನು ಕ್ರೈಸ್ತ ಮತಕ್ಕೆ ಸೇರಿ ಈಗ ಬೇಸಾಯ ಮಾಡ್ತಾ ಇರೋ ವಿಷಯವನ್ನು ತಿಳ್ಕೊಂಡು ಅವನನ್ನ ಹೋಗಿ ಆ ಹಳ್ಳಿಯಲ್ಲಿ ನೋಡ್ತಾನ. ಆಗ ಅವನು ಹೇಳ್ತಾನ, ಗದ್ದೆಗಳು ತುಂಬಾ ಇದೆ, ನಾವು ಪಾದ್ರಿಯವರನ್ನ ಭೇಟಿ ಮಾಡಿ ಮಾತಾಡಿದ್ರೆ ನಿನಗೆ ಗದ್ದೆ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಸರಿ ಅಂತ ಚೋಮ ಮತ್ತೆ ಅವನು ಹೋಗಿ ಪಾದ್ರಿಯವ್ರನ್ನ ಭೇಟಿ ಮಾಡ್ತಾರ. ಪಾದ್ರಿಗಳು ಹೇಳ್ತಾರೆ, ಗದ್ದೆ ಇದೆ, ಕೊಡ್ತೀನಿ ನಾನು, ಆದ್ರೆ ನೀನು ನಮ್ಮ ಮತಕ್ಕೆ ಅಂದ್ರೆ ಕ್ರೈಸ್ತ ಮತಕ್ಕೆ ಮತಾಂತರವಾಗ್ಬೇಕು ಅಂತ ಹೇಳ್ತಾರ. ಚೋಮನಿಗೆ ಅದು ಇಷ್ಟ ಆಗೋದಿಲ್ಲ. ಆದ್ರಿಂದ ಅವನು ಬೇಸರ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾನ. ಇಲ್ಲಿ ಕಾಫಿ ತೋಟದಲ್ಲಿ ಶನಿಯ ಮತ್ತೆ ಗುರುವ ಕೆಲಸಕ್ಕೆ ಸೇರಿ 6-7 ತಿಂಗಳಾಗಿರುತ್ತೆ. ಅವರು ಪ್ರತಿದಿನ ಕೆಲಸ ಮಾಡೋದು, ಸಾಯಂಕಾಲ ಆದ್ರೆ ಹೆಂಡ ಕುಡಿಯೋದು, ಹೀಗೆ ತಾವು ಸಂಪಾದಿಸಿದಂತ ಹಣವನ್ನೆಲ್ಲ ಈ ರೀತಿ ಖರ್ಚು ಮಾಡ್ತಾ ಇರ್ತಾರ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲಸಕ್ಕೆ ಬಂದಂತಹ ಒಂದು ಕುಟುಂಬ, ತಂದೆ, ತಾಯಿ, ಮಗಳು, ಇವರು ಕೊಕ್ಕಡದಿಂದ ಬಂದಿರ್ತಾರೆ. ಅವರಲ್ಲಿ ಈ ಮಗಳು, ಅವಳ ಹೆಸರು ಮೇರಿ ಅಂತ, ಇವರು ಮಾರಿ ಅಂತ ಕರೀತಾ ಇರ್ತಾರ. ಆ ಮೇರಿಯ ಮೇಲೆ ಗುರುವನಿಗೆ ಪ್ರೀತಿ ಉಂಟಾಗುತ್ತೆ. ವಿಷಯ ಚನಿಯನಿಗೆ ಗೊತ್ತಾದಾಗ ಅವನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಆದ್ದರಿಂದ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ರಜೆಗೆ ಇವರು ಊರಿಗೆ ಹೋಗೋಣ ಅಂತ ಹೊರಟು ಬೆಳ್ತಂಗಡಿಗೆ ಬರ್ತಾರ. ರಾತ್ರಿ ಅಲ್ಲಿ ಅವರು ತಂಗಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಗುರುವ ಕಾಣೋದಿಲ್ಲ. ಶನಿಯನಿಗೆ ಅರ್ಥ ಆಗುತ್ತೆ ಇವನು ಅವ್ರ ಜೊತೆ ಹೊರಟೋಗಿದ್ದಾನೆ ಅಂತ. ಅವನು ತಮ್ಮ ಮನೆಗೆ ಬರ್ತಾನೆ. ವಿಷಯವನ್ನ ಸೋಮ ಮತ್ತು ಬೆಳ್ಳಿಗೆ ತಿಳಿಸ್ತಾನೆ. ಸೋಮನಿಗೆ ತುಂಬಾ ಬೇಸರ ಆಗುತ್ತೆ. ಅವನು, ನಾನು ಹೋಗಿ ಗುರುವನನ್ನ ಕರ್ಕೊಂಡು ಬರ್ತೀನಿ ಅಂತ ಆ ದಿನ ಬೆಳಗ್ಗೆ ಆ ಕೊಕ್ಕಡಕ್ಕೆ ಹೋಗ್ತಾನ. ಅವನು ಶನಿಯನಿಗೆ ಜ್ವರ ಬಂದು ಮಲಗ್ತಾನ. 1 ದಿನ ಆಯ್ತು, 2 ದಿನ ಆಯ್ತು, ಜ್ವರ ಸ್ವಲ್ಪನೂ ಕಡಿಮೆ ಆಗೋದಿಲ್ಲ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಬೆಳ್ಳಿ ಅಲ್ಲಿರುವಂತಹ ಮದ್ದು ನೀಡುವವನ ಒಬ್ಬನನ್ನು ಕರೆಸಿ ಏನೆಲ್ಲ ಮಾಡ್ಬೇಕೋ ಮಾಡ್ತಾಳೆ, ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. 4 ದಿನಗಳ ನಂತರ ಶನಿಯ ಮರಣ ಹೋಗ್ತಾನ. ಸ್ವಲ್ಪ ಸಮಯದ ನಂತರ ಅಲ್ಲಿ ಚೋಮ ಬರ್ತಾನೆ. ಅವನಿಗೆ ಆಘಾತ ಮತ್ತೆ ದುಃಖ. ಒಂದ್ ಕಡೆ ತನ್ನ ಹಿರಿಯ ಮಗ ಚನಿಯ ತಿರೋದ, ಇನ್ನೊಂದು ಕಡೆ 2ನೇ ಮಗ ಗುರುವ ಅವನು ಕ್ರೈಸ್ತ ಮತಕ್ಕೆ ಸೇರಿ ಒಂದು ಕ್ರೈಸ್ತ ಹುಡುಗಿಯನ್ನ ಮದುವೆ ಆಗಿದ್ದಾನೆ. ಹೀಗೆ ಚನಿಯನ ಜೀವನದಲ್ಲಿ ಒಂದಾದ ನಂತರ ಒಂದು ದುಃಖದ ಸಂಗತಿಗಳು ನಡೀತಾ ಇರುತ್ತೆ. ಈ ಚನಿಯನ ಮರಣದ ನಂತರ
ಇವನ ಅಂದ್ರೆ ಸೋಮನ ಮನಸ್ಸು ಏನಿದೆ ಅದು ಬೇರೆ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಅವನ ವರ್ತನೆಗಳೆಲ್ಲ ಬೇರೆ ರೀತಿ ಇರುತ್ತೆ. ಅವನ ಮನಸ್ಸು ಒಂದು ರೀತಿ ಕಲ್ಲಾಗಿರುತ್ತೆ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಅವನು ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇರೋದಿಲ್ಲ. ದನಿಗಳು ಏನಾದ್ರು ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ. ಹೀಗೆ ನಡೀತಾ ಇರುತ್ತೆ. ಈಗ ಬೆಳ್ಳಿಗೆ ಯೋಚನೆ ಶುರು ಆಗುತ್ತೆ, ಏನ್ ಮಾಡೋದು ಅಂತ. ಅವಳು ನನ್ನ ತಂದೆ ಮನೇಲಿದ್ರೆ ಸಾಕು, ನಾನು ಹೇಗಾದ್ರೂ ಕೆಲಸ ಮಾಡಿ ಈ ಸಂಸಾರವನ್ನು ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಮನ್ವೇಲ ಮತ್ತೆ ಬರ್ತಾನೆ. ಅವ್ನು ಬಂದು ಹೇಳ್ತಾನೆ, ಈ ರೀತಿ ನಿಮ್ಮ ಹುಡುಗರು ಅಲ್ಲಿ ಸಾಲವನ್ನ ತೀರ್ಸಿಲ್ಲ, ಅದರ ಬದಲು ಸಾಲವನ್ನ ಹೆಚ್ಚು ಮಾಡಿದ್ದಾರೆ. 20 ರೂಪಾಯಿ ಇದ್ದಿದ್ದು 25 ರೂಪಾಯಿ ಆಗಿದೆ. ನೀವು ಯಾರಾದ್ರೂ ಬಂದು ಸಾಲವನ್ನ ತೀರ್ಸ್ಬೇಕು ಅಂತ ಕೇಳ್ಕೊಳ್ತಾನ. ಆಗ ನಡೆದ ವಿಷಯ ಎಲ್ಲ ಅವನಿಗೆ ಗೊತ್ತಾಗುತ್ತೆ. ಅದ್ರ ಚನಿಯ ತೀರೋದ, ಒಂದ್ ಕಡೆ ಗುರುವ ಬೇರೆ ಮದುವೆ ಮಾಡ್ಕೊಂಡು ಹೊರಟೋದ. ಇಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡೋದು ಅಂತ ಬೆಳ್ಳಿ ಕೇಳಿದಾಗ ಅವ್ನು ಹೇಳ್ತಾನೆ, ನೀನೇ ಬರ್ಬೋದಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಹೊರಟೋಗ್ತಾನ ಅವನು. ಈಗ ಚೋಮ ಮತ್ತೆ ಬೆಳ್ಳಿ ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ. ಆಗ ಬೆಳ್ಳಿ ಹೇಳ್ತಾಳೆ, ಈ ಎತ್ತುಗಳಿದೆಯಲ್ಲ ಇದನ್ನ ದನಿಗಳಿಗೆ ನಾವು ಕೊಟ್ಟು ಒಂದು 30 ರೂಪಾಯಿ ತಗೊಂಡು ಇವರ ಸಾಲವನ್ನ ತೀರ್ಸೋಣ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಆದ್ರೆ ಚೋಮನಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಈ ಎತ್ತುಗಳನ್ನ ಮಾರಿದ್ರೆ ಮತ್ತೆ ತನ್ನ ಜೀವನದಲ್ಲಿ ತಾನು ಬೇಸಾಯ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಗೊತ್ತು. ಆದ್ದರಿಂದ ಅವನಿಗೆ ಅದನ್ನ ಮಾರೋದಕ್ಕೆ ಇಷ್ಟ ಆಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಚೋಮನ ಮನೆಗೆ ಕೆಲವು ನೆಂಟರು ಬರ್ತಾರೆ. ಅವರೊಂದಿಗೆ ಒಂದು 8 ದಿನಗಳು ಅವನು ಕಳೀತಾನೆ. ಚೆನ್ನಾಗಿ ಊಟ ಮಾಡಿ, ಹೆಂಡ ಕುಡಿದು, ಬೇಟೆಯಾಡಿ ಹೀಗೆ ಸಮಯವನ್ನು ಕಳೀತಾನ. ಹೇಳಿದ ಹಾಗೆ ಮನ್ವೆಲ ಬರ್ತಾನೆ. ಆಗ ಅವನು ಬೆಳ್ಳಿಗೆ ಹೇಳ್ತಾನೆ, ಬೆಳ್ಳಿ, ನೀನು ಬೇಕಾದ್ರೆ ನಿನ್ನ ತಮ್ಮನನ್ನು ಕರ್ಕೊಂಡು ಕಾಫಿ ತೋಟಕ್ಕೆ ಬಂದು ಅಲ್ಲಿ ಕೆಲಸ ಮಾಡಿ ಸಾಲವನ್ನು ತೀರಿಸಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಬೆಳ್ಳಿನೂ ಅದಕ್ಕೆ ಒಪ್ಕೊಳ್ತಾಳೆ. ಸೋಮ ಒಲ್ಲದ ಮನಸ್ಸಿನಿಂದ ಬೆಳ್ಳಿ ಮತ್ತೆ ನೀಲನನ್ನ ಕಾಫಿ ತೋಟಕ್ಕೆ ಕಳಿಸ್ಕೊಡ್ತಾನೆ. ಬೆಳ್ಳಿ ಮತ್ತು ನೀಲ ಕಾಫಿ ತೋಟವನ್ನು ಬಂದು ಸೇರ್ತಾರೆ. ನೀಲನಿಗೆ ಆಗಾಗ ಜ್ವರ ಬರ್ತಾ ಇರುತ್ತೆ. ಅದರಿಂದ ಬೆಳ್ಳಿ ಸಂಪಾದಿಸಿದ ಹಣದಲ್ಲಿ ಅರ್ಧ ಅದಕ್ಕೆ ಖರ್ಚಾಗ್ತಾ ಇರುತ್ತೆ. ಇದನ್ನು ನೋಡಿದಂತಹ ಮನ್ವೆಲ ಏನ್ ಹೇಳ್ತಾನಂದ್ರೆ, ಈ ರೀತಿ ಆದ್ರೆ ನೀನು ಯಾವತ್ತೂ ಸಾಲ ತೀರ್ಸಕ್ ಆಗೋದಿಲ್ಲ. ಒಂದ್ ಕೆಲಸ ಮಾಡು, ನಮ್ಮ ಮನೆಗೆ ಬಂದು ನೀನು ಮನೆ ಕೆಲಸ ಮಾಡು ಅಂತ ಹೇಳ್ತಾನ. ಸರಿ ಅಂತ ಬೆಳ್ಳಿ ಆ ಮನ್ವೇಲ ನಮ್ಮ ಮನೆಗೆ ಮನೆ ಕೆಲ್ಸಕ್ಕಂತ ಹೋಗ್ತಾಳೆ. ಅಲ್ಲಿ ಈ ಮನ್ವೇಲ ಮತ್ತೆ ಬೆಳ್ಳಿ ನಡುವೆ ಒಂದು ಸಂಬಂಧ ಬೆಳೆಯುತ್ತೆ. ಈ ವಿಷಯ ಕಾಫಿ ತೋಟದಲ್ಲೆಲ್ಲ ಸುದ್ದಿ ಆಗುತ್ತೆ. ಈ ರೀತಿ ಇರ್ಬೇಕಾದ್ರೆ ಒಂದಿನ ಆ ಕಾಫಿ ತೋಟದ ದೊರೆಗಳು ಅವರು ಬೆಳ್ಳಿಯ ಮೇಲೆ ಆಸೆ ಪಡ್ತಾರ. ಈ ಮನ್ವೇಲ ಬೆಳ್ಳಿಯನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಒಂದು ವಿಷಯ ನಡೆದ ನಂತರ ಬೆಳ್ಳಿಗೆ ತುಂಬಾ ಭಯ ಆಗೋದಕ್ಕೆ ಶುರು ಆಗುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋ ತಪ್ಪು, ಇದೆಲ್ಲ ತನ್ನ ತಂದೆಗೆ ಗೊತ್ತಾದ್ರೆ ಏನೇನು ಸಮಸ್ಯೆಗಳು ಬರ್ಬೋದು, ಇದೆಲ್ಲ ಯೋಚನೆ ಮಾಡಿ ಅವಳು ಇನ್ನು ಇಲ್ಲಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ತನ್ನಲ್ಲಿದ್ದ ಹಣವನ್ನೆಲ್ಲ ಮನ್ವೇಲ್ನ ಕೊಟ್ಟು ಸಾಲ ತೀರ್ಸಿದ್ರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳು ಅವಳು. ಬೆಳ್ಳಿ ಮನೆಗೆ ಬಂದಿದ್ದಾಳೆ. ಸೋಮನಿಗೆ ತುಂಬಾ ಸಂತೋಷ. ತನ್ನ ಗಂಡು ಮಕ್ಕಳು ಮಾಡದೇ ಇರೋದನ್ನ ಬೆಳ್ಳಿ ಅಲ್ಲಿ ಕೆಲಸ ಮಾಡಿ ಸಾಲ ತೀರ್ಸ್ಕೊಂಡು ಬಂದಿದ್ದಾಳೆ ಅಂತ ಅವನಿಗೆ ತುಂಬಾ ಹೆಮ್ಮೆ. ಅವನು ಕೆಲವು ದಿನಗಳು ಸಂತೋಷದಿಂದ ಇರ್ತಾನೆ. ಜಾತ್ರೆ ಬೇರೆ ಬಂತು. ಈಗ ಬೆಳ್ಳಿಗೆ ಅವನು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಗಂಡನ್ನ ಹುಡುಕ್ತಾ ಇರ್ತಾನ. ಇದರ ನಡುವೆ ಮತ್ತೆ ಇನ್ನೊಂದು ಬಾರಿ ಚೋಮ ತನ್ನ ಬೇಸಾಯದ ಕನಸು ಏನಿದೆ ಅದನ್ನ ದನಿಗಳ ಹತ್ರ ಹೇಳ್ತಾನ. ಆದ್ರೆ ದನಿಗಳು ಮತ್ತೆ ಅದೇ ರೀತಿ ಹೇಳ್ತಾರೆ, ಇಲ್ಲಪ್ಪ ನಮ್ಮ ತಾಯಿ ಇರೋವರೆಗೂ ಇದೆಲ್ಲ ಸಾಧ್ಯ ಇಲ್ಲ, ದಯವಿಟ್ಟು ಅದನ್ನ ಮರ್ತು ಬಿಡು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರ. ಸೋಮನಿಗೆ ತುಂಬಾ ಬೇಸರ. ಇಂತಹ ಸಂದರ್ಭದಲ್ಲಿ ಒಂದು ದಿನ ಅವನು ತನ್ನ ಕಿರಿಯ ಮಕ್ಕಳಾದಂತಹ ಕಾಳ ಮತ್ತೆ ನೀಲ ಇವರನ್ನ ಕರೆದುಕೊಂಡು ಅಲ್ಲಿರುವಂತಹ ಒಂದು ತೋಡಿನಲ್ಲಿ ಸ್ನಾನ ಮಾಡಕ್ಕಂತ ಹೋಗ್ತಾರ. ಈ ಸೋಮ ಒಂದು ಸೊಪ್ಪನ್ನು ತರಕ್ಕಂತ ಹೋಗ್ತಾನೆ. ಈ ಮಕ್ಕಳು ಆ ನೀರಿನಲ್ಲಿ ಆಟ ಆಡ್ತಾ ಇರ್ತಾರ. ಆಗ ಆ ನೀಲ ಆ ನೀರಿನಲ್ಲಿ ಮುಳುಗಿ ಅವನು ತೀರ್ ಹೋಗ್ತಾನ. ಈಗ ಮತ್ತೆ ಒಂದು ಆಘಾತ ಚೋಮನ ಜೀವನದಲ್ಲಿ. ಈಗ ಚೋಮ ಯೋಚನೆ ಮಾಡ್ತಾನ, ತನ್ನ ಜೀವನದಲ್ಲಿ ಒಂದಾದ ನಂತರ ಒಂದು ದುಃಖಕರವಾದಂತಹ ಸಂಗತಿಗಳು ನಡೀತಾ ಇದೆ. ನಾನು ಇನ್ನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಈ ವರ್ಷ ತಾನು ಬೇಸಾಯ ಮಾಡ್ಲೇಬೇಕು. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನ. ಆಗ ಅವನಿಗೆ ಗುರುವನ ನೆನಪಾಗುತ್ತೆ. ಅವನು ಕ್ರೈಸ್ತ ಮತಕ್ಕೆ ಸೇರಿ ಈಗ ಬೇಸಾಯ ಮಾಡ್ತಾ ಇದ್ದಾನೆ. ನಾನು ಯಾಕೆ ಕ್ರೈಸ್ತ ಮತಕ್ಕೆ ಸೇರಿ ಭೂಮಿಯನ್ನು ತಗೊಂಡು ವ್ಯವಸಾಯ ಮಾಡಬಾರ್ದು ಅಂತ ಅವನ ಮನಸ್ಸಿಗೆ ಬರುತ್ತೆ. ವಿಷಯವನ್ನ ಬೆಳ್ಳಿಗೆ ಹೇಳ್ತಾನ. ಬೆಳ್ಳಿನೂ ಯೋಚನೆ ಮಾಡ್ತಾಳ, ಬಡವರಾದಂತ ನಮ್ಗೆ ಯಾವ ಧರ್ಮ ಆದ್ರೆ ಏನು, ಅಟ್ಲೀಸ್ಟ್ ನಾವು ಈ ಕ್ರೈಸ್ತ ಮತಕ್ಕೆ ಸೇರಿದ್ರೆ ಗುರುವನ ಜೊತೆ ಆದ್ರೂ ಇರ್ಬೋದು ಅನ್ನೋ ರೀತಿಯಲ್ಲಿ ಅವಳು ಯೋಚನೆ ಮಾಡ್ತಾಳೆ. ಅದೇ ರೀತಿ ಮನ್ವೇಲನ ನೆನಪಾಗುತ್ತೆ ಅವ್ಳಿಗೆ, ತಾನು ಕ್ರೈಸ್ತ ಮತಕ್ಕೆ ಸೇರಿದ್ರೆ
ಆ ಮನ್ವೇಲನನ್ನಾದ್ರೂ ಮದುವೆ ಆಗ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾಳ. ಆದ್ದರಿಂದ ಅವಳು ಚೋಮ ಹೇಳಿದಂತಹ ಆ ವಿಷಯಕ್ಕೆ ಒಪ್ಕೊಳ್ತಾಳ. ಸರಿ ಅಂತ ಚೋಮ ತಾನು ಪಾದ್ರಿಯವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಮನ್ವೇಲ ಮತ್ತೆ ಬರ್ತಾನ. ಚೋಮ ಕೇಳ್ತಾನೆ, ನೀವ್ಯಾಕೆ ಇಲ್ಲಿ ಬಂದ್ರಿ, ನಿಮ್ ಸಾಲ ಎಲ್ಲ ತೀರ್ಸಾಯ್ತಲ್ಲ ಅಂದಾಗ ಅವನು, ಇಲ್ಲ ನಮ್ಮ ಮಗ ತೀರೋದ ಅಂತ ಗೊತ್ತಾಯ್ತು. ಅದೇ ರೀತಿ ಮೊನ್ನೆ ಗುರುವ ಸಿಕ್ಕಿದ್ದ, ಅವನು ನಿಮ್ಮೊಂದಿಗೆ ಇರೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನೀವ್ಯಾಕೆ ಸುಮ್ಮನೆ ಇದೆಲ್ಲ ಬಿಟ್ಟು ಕ್ರೈಸ್ತ ಮತಕ್ಕೆ ಸೇರಿ ಎಲ್ಲರೂ ಒಟ್ಟಿಗೆ ಇರ್ಬೋದಲ್ಲ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನ. ಅದು ಚೋಮನಿಗೆ ಸರಿ ಅನ್ಸುತ್ತೆ. ಆಗ ಅವನು ಹೇಳ್ತಾನೆ, ನಾನು ಅದನ್ನೇ ಅನ್ಕೊಳ್ತಾ ಇದ್ದೆ, ನಾಳೆ ನಾನು ಕೊಕ್ಕಡಕ್ಕೆ ಹೋಗಿ ಗುರುವನನ್ನ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳ್ತಾನ ಅವನು. ಮರುದಿನ ಬೆಳಗ್ಗೆ ಚೋಮ ಗುರುವನನ್ನ ನೋಡೋದಕ್ಕೆ ಕೊಕ್ಕಡಕ್ಕೆ ಹೊರಟೋಗಿರ್ತಾನೆ. ಮತ್ತೆ ಮನ್ವೇರಲ್ಲಿ ಬರ್ತಾನ. ಅವನಿಗೆ ಮನೆಯಲ್ಲಿ ಯಾರು ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಚೋಮ ಕೊಕ್ಕಡಕ್ಕೆ ಹೋಗೋದಕ್ಕೆ ಹೋಗ್ತಾ ಇದ್ದಾನೆ. ಆ ದಾರಿಯಲ್ಲಿ ಪಂಜುರ್ಲಿ ದೇವರ ಗುಡಿ ಇರುತ್ತೆ. ಅಲ್ಲಿ ಬಂದಾಗ ಚೋಮನ ಮನಸ್ಸಿನಲ್ಲಿ ಒಂದು ತಳಮಳ. ತಾನು ತನ್ನ ಜೀವನ ಪೂರ್ತಿ ನಂಬಿಕೊಂಡು ಬಂದಂತಹ ಒಂದು ದೈವ, ಈಗ ಪಂಜುರ್ಲಿ ಅವನಿಗೆ, ಚೋಮ ನೀನು ಇಷ್ಟು ವರ್ಷಗಳವರೆಗೆ ನನ್ನನ್ನು ಪೂಜೆ ಮಾಡ್ತಾ ಬಂದೆ, ಈಗ ಸಾಯೋ ಕಾಲದಲ್ಲಿ ನೀನು ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಅವನ ಮನಸ್ಸಿಗೆ ಅನ್ಸುತ್ತೆ. ಅದರಿಂದ ಅವನಿಗೆ ಬೇಸರ ಆಗಿ, ಏನೋ ತಪ್ಪು ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡು, ಇದೆಲ್ಲ ಬೇಡ, ಏನೇ ಇದ್ರು ನಾನು, ಏನೇ ಕಷ್ಟ ಬಂದ್ರು ನಾನು ಅದನ್ನ ಸಹಿಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಅವನು ಮತ್ತೆ ಮನೆಗೆ ವಾಪಸ್ ಬರ್ತಾನ. ಬಂದಾಗ ಗುಡಿಸಲಿನಲ್ಲಿ ಬೆಳ್ಳಿ ಮತ್ತೆ ಮನ್ವೇಲ ಒಂದು ಚಾಪೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರ. ಅದನ್ನ ನೋಡಿ ಚೋಮನಿಗೆ ಕೋಪ ಬರುತ್ತೆ. ಅವನು ಬೆಳ್ಳಿಯನ್ನ ಹೊಡೆದು ಗುಡಿಸಲಿನಿಂದ ಹೊರಗಡೆ ಹಾಕ್ತಾನೆ. ಮನ್ವೇಲ ಹೊರಟೋಗಿರ್ತಾನ. ಚೋಮನಿಗೆ ತುಂಬಾ ಕೋಪ ಬಂದಿರುತ್ತೆ. ಒಂದು ಕಡೆ ಬೆಳ್ಳಿ ಹೊರಗಡೆ ಅಳ್ತಾ ಕೂತಿದ್ದಾಳೆ. ಇವನ್ ಏನ್ ಮಾಡ್ತಾನಂದ್ರೆ ಎತ್ತುಗಳನ್ನ ಕರ್ಕೊಂಡು ತಮ್ಮ ದನಿಗಳ ಗದ್ದೆಗೆ ಹೋಗಿ ಎತ್ತುಗಳನ್ನ ನೇಗಿಲಿಗೆ ಕಟ್ಟಿ ಆ ಗದ್ದೆಯನ್ನ ಉತ್ತು ಅವನು ವಾಪಸ್ ಬರ್ತಾನ. ಮನೆಗೆ ಬಂದು ಮತ್ತೆ ಎತ್ತುಗಳಿಗೆ ಸ್ನಾನ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗ್ತಾನ. ಸಂಜೆ ಆದ ನಂತರ ಅವನು ಒಬ್ಬನೇ ವಾಪಸ್ ಬರ್ತಾನೆ. ಬೆಳ್ಳಿ ಇದನ್ನೆಲ್ಲ ನೋಡ್ತಾ ಇರ್ತಾಳ. ಅವನು ಮತ್ತೆ ಗುಡಿಸಲ ಒಳಗೆ ಹೋಗ್ತಾನೆ. ಮತ್ತೆ ವಾಪಸ್ ಬಂದು ಆ ನೇಗಿಲು ನೊಗ ಇದನ್ನೆಲ್ಲ ಮುರಿದು ಅದಕ್ಕೆ ಬೆಂಕಿ ಇಟ್ಟು ಮತ್ತೆ ಗುಡಿಸಲ ಒಳಗೆ ಹೋಗ್ತಾನ. ಅವನು ತನ್ನ ದುಡಿಯನ್ನ ತಗೊಂಡು ತುಂಬಾ ಆವೇಶದಿಂದ ಬಾರಿಸ್ತಾ ಇರ್ತಾನ. ಬೆಳ್ಳಿ ಇದನ್ನೆಲ್ಲ ನೋಡಿ ಭಯ ಪಡ್ತಾ ಇರ್ತಾಳು ಅವಳು. ಸ್ವಲ್ಪ ಸಮಯದ ನಂತರ ಆ ದುಡಿಯ ಸದ್ದು ನಿಲ್ಲುತ್ತೆ. ಆಗ ಬೆಳ್ಳಿ ಹೋಗಿ ನೋಡ್ತಾಳೆ, ಚೋಮ ಮರಣ ಹೊಂದಿರ್ತಾನೆ ಅನ್ನೋ ರೀತಿಯಲ್ಲಿ ಆ ಕತೆ ಮುಗಿಯುತ್ತೆ.